ಹಾಯ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಕುಕ್ಕಿಂಗ್ ಪಾಯಿಂಟ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಇದಕ್ಕೆ ಮೆಂತೆ ಇಡ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಮೆಂತೆ ತಗೊಂಡು ನೆನೆಸಿಡ್ತೀನಿ. ಇದು ಒಂದು 6 ಅವರ್ಸ್ 7 ಅವರ್ಸ್ ನೆನೆಬೇಕು. ಇವಾಗ ಇನ್ನೊಂದು ಪಾತ್ರೆಗೆ 2 ಲೋಟದಷ್ಟು ಅಕ್ಕಿ ಹಾಕಿದ್ದೀನಿ. ಈ ಲೋಟದಲ್ಲಿ 2 ಸ್ಪೂನ್ ಮೆಂತೆಗೆ 2 ಲೋಟ ಅಕ್ಕಿ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ತೊಳಿಬೇಕು. ಒಂದು 4-5 ಸಲ ತೊಳೆದು ಇದನ್ನು ಒಂದು 5 ಅವರ್ಸ್ ನೆನೆಸಿಡ್ತೀನಿ. ಇವಾಗ ಸಂಜೆ ಆಗಿದೆ ನೋಡು, ಮೆಂತೆ ಫುಲ್ ನೆಂದಿದೆ. ಇದನ್ನು ಇವಾಗ ತೊಳೆದು ಮತ್ತೆ ಮಿಕ್ಸಿ ಅಥವಾ ಗ್ರೈಂಡ್ರಿಗೆ ಹಾಕ್ಕೊಳ್ಬೋದು. ನಾನಿವತ್ತು ಗ್ರೈಂಡ್ರಿಗೆ ಹಾಕ್ತಿದ್ದೆ, ಸ್ವಲ್ಪ ಜಾಸ್ತಿ ಇದೆ ಅಂತ. ಇದು ಅಕ್ಕಿ ಇವಾಗ ನೋಡಿ ಈ ರೀತಿ ನೆಂದಿದೆ. ನಾನು ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಕಾಯಿ ತೊಗೊಂಡಿದ್ದೀನಿ. ಗ್ರೈಂಡ್ರಿಗೆ ನಾನು ಮೆಂತೆ ಮತ್ತು ಕಾಯಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ತೀನಿ. ಇದು ಸ್ವಲ್ಪ ನೈಸ್ ಆದ ನಂತರ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಚೆನ್ನಾಗಿ ನೈಸ್ ಆಗಿದೆ. ಅಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿ ಆ್ಯಡ್ ಮಾಡಿ ನಾವು ಇಡ್ಲಿಗೆ ಯಾವ ರೀತಿ ನೈಸ್ ಆಗಬೇಕು ಹಾಗೆ ತಗೊಳ್ಬೇಕು. ಇದಕ್ಕೆ ನಾನು 1 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಮೆಂತೆ ಇಡ್ಲಿ ಆಗಿರೋದ್ರಿಂದ 1 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಡ್ಲಿಗೆ ಇಷ್ಟು ಸಾಕು. ಇಡ್ಲಿಗೆ ಸ್ವಲ್ಪ ತರ್ತರಿಯಾಗಿ ಇದ್ದರೆ ಇಡ್ಲಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇವಾಗ ಎಲ್ಲ ಹಿಟ್ಟನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿ ಓವರ್ನೈಟ್ ಇಡ್ತೀನಿ. ಇವಾಗ ಮಾರ್ನಿಂಗ್ ಈ ರೀತಿ ಹುದುಗಿ ಬಂದಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿಗೆ ಎಷ್ಟು ಗಟ್ಟಿಯಾಗಿ ಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಇದು ಇಡ್ಲಿಗೆ. ದೋಸೆಗಾದರೆ ಸ್ವಲ್ಪ ನೈಸಾಗಿ ಇನ್ನೂ ಕಡ್ಕೊಳ್ಬೇಕು. ಇಡ್ಲಿಗಾಗಿದ್ದರಿಂದ ನಾನು ತರ್ತರಿಯಾಗಿ ಕಡ್ಕೊಂಡಿದ್ದೀನಿ. ಇವಾಗ ಇಡ್ಲಿಗೆ ಇಷ್ಟು ಸಾಕು. ನಾನು ತಟ್ಟೆಗೆ ಆಯಿಲನ್ನು ಹಾಕಿ ಇಡ್ಲಿ ತಟ್ಟೆಗೆ ಆಯಿಲನ್ನು ಕರೆಕ್ಟಾಗಿ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆಲ್ಲದಕ್ಕೂ ಇಡ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೇ ರೀತಿ ಎಲ್ಲ ತಟ್ಟೆಗೂ ಹಾಕ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ನೋಡ್ತಾ ಇದ್ರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಹೀಗೆ ಒಳ್ಳೆ ರೆಸಿಪಿ ಮುಂದೆ ಹಾಕಲಿಕ್ಕೆ ನನಗೆ ಎನ್ಕರೇಜ್ ಆಗುತ್ತೆ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ಒಂದು ರೀತಿ ಶಕ್ತಿ, ಧೈರ್ಯ ತುಂಬುತ್ತೆ. ಇಡ್ಲಿ ರೆಡಿಯಾಗಿದೆ. ಎಲ್ಲ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಇಡ್ಲಿ ತಟ್ಟೆಗೆ ಮುಚ್ಚಳ ಮುಚ್ಚಿ ಇವಾಗ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಒಂದು 15 ಮಿನಿಟ್ ಬೇಯಿಸ್ಕೊಳ್ತೀನಿ. ಇವಾಗ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬೆಂದು ಬಂದಿದೆ. ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಚುಚ್ಚಿ ನೋಡಿದಾಗ ಅದು ಗೊತ್ತಾಗುತ್ತೆ, ಅಲ್ಲಿ ಅಂಟಿಲ್ಲ ಅಂದರೆ ಬೆಂದಿದೆ. ಇವಾಗ ಚೆನ್ನಾಗಿ ಬೆಂದು ಎಲ್ಲ ಸರ್ವಿಂಗ್ ಪ್ಲೇಟಿಗೆ ಇಡ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ನೀರು ಚಟ್ನಿ ಮಾಡಿದ್ದೀನಿ, ಕೆಂಪು ಚಟ್ನಿ. ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮೆಂತೆ ಇಡ್ಲಿಗೆ ತುಪ್ಪ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಮತ್ತು ಇದು ಮೆಂತೆ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರ, ತುಂಬಾ ತಂಪು. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೂ ತುಂಬಾ ಬೆನಿಫಿಟ್ಸ್ ಇದೆ. ಮೆಂತೆಯಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ಮೆಂಟ್ ಇದೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ನಮಗೆ ಡೈಜೆಷನ್ ಕರೆಕ್ಟ್ ಆಗುತ್ತೆ. ಮೆಂತೆ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಆರೋಗ್ಯಕರವಾಗಿರಿ. ಇದು ಆರೋಗ್ಯಕರವಾದ ರೆಸಿಪಿ. ಮಾರ್ನಿಂಗ್ ನಾವು ಮೆಂತೆ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಡೈರೆಕ್ಟಾಗಿ ಮೆಂತೆ ತಿನ್ನೋಕ್ಕಾಗಲ್ಲ. ಈ ರೀತಿ ನಾವು ಮೆಂತೆ ಯೂಸ್ ಮಾಡ್ಬೋದು. ಎಷ್ಟು ಇಡ್ಲಿ ಕೂಡ ಸಾಫ್ಟಾಗಿ ಬಂದಿದೆ, ಅಷ್ಟೇ ಸ್ವೀಟಾಗಿ ಕೂಡ ಇದೆ. ಬೆಲ್ಲ ಯೂಸ್ ಮಾಡಿರುವುದರಿಂದ ಇದು ಹೆಲ್ದಿಯಾಗಿ ಇದೆ. ನೀವು ಟ್ರೈ ಮಾಡಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಆಲ್.